ಇದೆ ಟೆಂಟು. ನನಗೆ ನೋಡಿ ಅಲ್ಲಿದೆ 4 ನಮಗೆ 10 ಮೆಂಬರ್ಸಿಗೆ ಅಲ್ಲಿದೆ. ಆಯ್ತಾ ಇಲ್ವಾ? ಟಾಯ್ಲೆಟ್ ಇದೆ, ಟೋಟಲ್ 10 ಕಿಲೋಮೀಟರ್ಸ್ ಆಗುತ್ತೆ ಈ ಟ್ರೆಕ್ಕಿಂಗು. ಬರ್ತಾ ಇದ್ದೀನಿ. ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಸೊ ನಾವು ಇವತ್ತು ಮಂಗಳೂರಿಂದ ಮಡಿಕೇರಿಗೆ ಕ್ರೇಜಿ ಬಾಯ್ಸ್ ಜೊತೆ ಒಂದು ಟ್ರಿಪ್ ಹೋಗ್ತಾ ಇದ್ದೀವಿ. ಕಾರಲ್ಲಿ ನಾನಿದ್ದೀನಿ ಇಲ್ಲಿ ಅಂಡ್ ದೆನ್ ಡ್ರೈವರ್ ಸವಿನ್ ಇದ್ದಾರೆ. ಹಾಯ್ ಮಾಡುವ ನಮಸ್ಕಾರ. ಇಲ್ಲಿ ಈ ಕಡೆ ಕುಮಾರ್ ಅಂಡ್ ಗುರು. ನೀನ್ ಬ್ಯಾವರ್ಸಿ ಸೀಟ್ ಬೆಲ್ಟ್ ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮಗೆ ಸ್ವಾಭಿಮಾನ ಇದೆ. ಟ್ರಾಫಿಕ್ ರೂಲ್ಸ್ ನ ಫಾಲೋ ಮಾಡಿ ನಾವೆಲ್ಲ ಸೀಟ್ ಬೆಲ್ಟ್ ಕರೆಕ್ಟ್ ಆಗಿ ಹಾಕಿದೀನಿ. ನಾನು ಹಾಕಿದ್ದೀನಿ, ಕಮೆಂಟ್ ಯಾರು ಹಾಕಲ್ಲ ಗೊತ್ತಾಯ್ತು. ಓಕೆ ಗಾಯ್ಸ್, ಇವಾಗ ಸ್ವಲ್ಪ ಇನ್ನೊಂದು ಮಡಿಕೇರಿಗೆ ಒಂದು 60 ಕಿಲೋಮೀಟರ್ಸ್ ಅಲ್ಲಿ ಇದೀವಿ. ನಾನ್ ಜಾಯಲ್ ಅಂತ. ಇದು ವಿನ್ಯಾಸ. ಹಾಯ್ ಮಾಡು ಮಚ್ಚ. ಹಾಯ್ ಬ್ರೋ. ಇದು ಆಲ್ರೆಡಿ ಒಂದು ಲಾಗಲ್ಲಿ ತೋರಿಸ್ತಿದೀನಿ. ಹಾಯ್ ಬ್ರೋ ಅಂತ ಹೇಳಿದೆ ಬ್ರೋ. ಇರ್ಲಿ. ಇದು ಅಶ್ವಿನ್, ಇದು ಅಜಯ್, ಆದಿ. ಹಾಯ್ ಮಾಡು. ವೆಲ್ಕಮ್. ಹೇಳು ವೆಲ್ಕಮ್. ಇದು ಭವಿಷ್ಯ. ಎಲ್ಲಾರು ಟಿಫನ್ ತಿಂತ ಚಿಕನ್ ಜನ್ಮಕ್ಕೆ ಹೋಗೋ. ಅಲ್ಲಿ ಬಾಯ್ಸ್ ನೋಡಿ ಕ್ರೇಜಿಯಾಗಿ ಹೋಯ್ತವ್ರೆ ಮುಂದೆ ಗಾಲಿಯಾಗಿ. ಬಾಬಾ ಇಲ್ಲಿ ಇನ್ನೆಸ್ ಬಾ. ಓಕೆನಾ? ಸಾಕಾ? ಇನ್ನೆಷ್ಟು ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪು ಇದೆಯಾ? ಹೌದು, ಕೋಲ್ಗೇಟ್ ಆಕ್ಟಿವ್ ಸಾಲ್ಟ್ ನಲ್ಲಿದೆ ಉಪ್ಪು. ಒಂದು ಸ್ಟಾರ್ಟ್ಅಪ್ ಈಗ ಓವರ್ಟೇಕ್ ಹಾಕೊಡಿ ರೂಟ್ ಅದು ಇಲ್ಲಿ ಒಂದು ಬಿರಿಯಾನಿ ಅಂಗಡಿ ಇದೆ, ಒಳ್ಳೆಯದು. ಬೇರೆ ಪೇ ಮಾಡ್ಬೇಕು, ಇಲ್ಲಿ ಪೇ ಮಾಡ್ಬೇಕು. ವಾಟ್ ಇಸ್ ದ ನಾನ್ಸೆನ್ಸ್? ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು. ಆಯ್ತಲ್ಲ, ಹೋಗ್ಬೋದಲ್ಲ? ಕಾವೇರಿ ನದಿಯ ಉಗಮ ಸ್ಥಾನ ಆದಂತ ತಲಕಾವೇರಿಯಲ್ಲಿ ನಾವು ಇವತ್ತು ಇದೀವಿ. ಸೊ ಹೋಗಿ ನೋಡೋಣ ಕಾವೇರಿ ಟೆಂಪಲ್ ಮತ್ತೆ ಕಾವೇರಿ. ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತಾ? ನಿನ್ನ ನದಿಯನ್ನ ಇದೇ ನೋಡಿ ಕಾವೇರಿಯ ಉಗಮ ಸ್ಥಾನ. ನೋಡಿ ಇಲ್ಲೇ ಬೋರ್ಡ್ ಹಾಕಿದ್ದಾರೆ. ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಲಕಾವೇರಿನ ವಿಸಿಟ್ ಮಾಡಾಯ್ತು. ಇವಾಗ ವಾಪಸ್ ಹೋಗ್ತೀನಿ. ಅಷ್ಟೇ, ಇಲ್ಲಿ ಮತ್ತೇನಿಲ್ಲ. ವ್ಯೂ ಪಾಯಿಂಟ್ ಒಂದು ಚೆನ್ನಾಗಿದೆ, ಕೋಲ್ಡ್ ಆಗಿ ಸಕ್ಕದಾಗಿದೆ. ಸೊ ಇವಾಗ ಕೆಳಗೆ ಇಳಿದ್ಬಿಟ್ಟು ಅಲ್ಲೊಂದು ಟೆಂಪಲ್ ಇದೆ, ನೋಡೋಣ, ಅದನ್ನೊಂದು ವಿಸಿಟ್ ಮಾಡೋಣ. ತಲಕಾವೇರಿಯಿಂದ ಕೆಳಗೆ ಬಂದು ತ್ರಿವೇಣಿ ಸಂಗಮ ಇದೆ, ಅಂದ್ರೆ 3 ನದಿಗಳು ಕೂಡುವಂತ ಒಂದು ಜಾಗ ಇದು. ಇದೊಂದು ನದಿ, ದೆನ್ ಇದೊಂದು, ದೆನ್ ಇಲ್ಲೊಂದು, ಈಚೆ ಒಂದು. ಸೊ 3 ನದಿಗಳು ಇಲ್ಲಿ ಸೇರಿರೋದು ಇದೇ ತ್ರಿವೇಣಿ ಸಂಗಮ. ಈ ತ್ರಿವೇಣಿ ಸಂಗಮದಲ್ಲಿ ಯಾವ್ಯಾವ ನದಿ ಇದೆ ಅಂದ್ರೆ, ಒಂದು ಕಾವೇರಿ, ಕನ್ನಿಕೆ, ಸುಜ್ಯೋತಿ ಅಂದ್ರೆ ಗುಪ್ತಗಾಮಿನಿ ಅಂತಾನು ಕರೀತಾರೆ. ಈ 3 ನದಿಗಳು ಕೂಡ ಇಲ್ಲಿ ಸೇರುತ್ತೆ. ಬಗಂಡೇಶ್ವರ ದೇವಾಲಯ ಭಾಗಮಂಡಲ. ಆಕ್ಚುಲಿ ಇದು ದೇವಸ್ಥಾನ ಆಯ್ತಾ. ನೋಡಿ, ಸ್ಕೂಲ್ ಮಕ್ಕಳು ಟ್ರಿಪ್ಪಿಗೆಲ್ಲ ಬಂದಿದ್ದಾರೆ. ಸೊ ಎಲ್ಲ ಕೂತ್ಕೊಂಡಿದ್ದಾರೆ. ಬಾಯ್ಸ್, we are also local, don't worry, okay? Cool. Local. ಭವೇಶ್ ನೋಡಿ, ಏನೋ ಊಟ ಆಗ್ತುಂಟು ಇವಾಗ ಎಲ್ಲಾರ್ದು. ಕೇರಳ ತಿರುವಲ್ಲ.
ಓಕೆ ಗಾಯ್ಸ್, ಊಟ ಮಾಡಿದ್ವಿ, ಒಂದು ಒಳ್ಳೆ ಊಟ ಮಾಡಿದ್ವಿ. ಅನ್ಲಿಮಿಟೆಡ್ ಮೀಲ್ಸ್ ವಿತ್ ಚಿಕನ್ ಕರಿ ಇತ್ತು, ಫಿಶ್ ಕರಿ ಇತ್ತು, ಕಬಾಬ್ ಇತ್ತು, ಎಲ್ಲ ಮೀಲ್ಸ್ ಇತ್ತು. ನಾನು ನಿಮಗೆ ತೋರಿಸಿದ್ದೀನಿ ಅನ್ಸುತ್ತೆ ವಿಡಿಯೋದಲ್ಲಿ. ವರ್ತ್ ಅನಿಸ್ತು ಗುರು, ಊಟ ಮಾತ್ರ ಚೆನ್ನಾಗಿತ್ತು. ಇಲ್ಲೇ ಭಾಗಮಂಡಲದಲ್ಲಿ ಇಲ್ಲೇ ಸಂಗಮ್ ಹೋಟೆಲ್ ಅಂತ ಇದ್ರ ಹೆಸರು, ಸಂಗಮ್ ಹೋಟೆಲ್ ಅಂತ ನೋಡಿ. ನಿಮಗೆ ಇಲ್ಲೇ ಏನ್ ಸ್ಟ್ಯಾಚು ಇದೆ ಇಲ್ಲಿ ಓಪನ್ ಆಗ್ಬೇಕಾದ್ರೆ ಇಲ್ಲೇ ನಿಮಗೆ ಸಿಗುತ್ತೆ. ಊಟ ಚೆನ್ನಾಗಿತ್ತು ನನ್ನ ಪ್ರಕಾರ. 100 ರೂಪೀಸ್ ಅಷ್ಟೇ, 100 ರೂಪಾಯಿಗೆ ವರ್ತಿ ಊಟ ಅನ್ಕೊಂತೀನಿ. ಅಂಡ್ ದೆನ್ ಅನ್ಲಿಮಿಟೆಡ್ ಫುಡ್, ರೈಸ್ ಎಷ್ಟು ಬೇಕಾದ್ರೂ ತಿನ್ಬೋದು. ನೀವು ಬಂದ್ರೆ ಒಂದ್ಸಲ ಇಲ್ಲಿ ವಿಸಿಟ್ ಮಾಡಿ ಊಟ ಮಾಡಿ. ಓಕೆ ಗಾಯ್ಸ್, ಇಲ್ಲಿ ಬಂದಿದ್ದೀವಿ. ಇಲ್ಲಿ ಕೆಳಗೆ ನಮ್ಮ ಟೆಂಟ್ ಸ್ಟೇ ಹತ್ರ ಇಲ್ಲಿ ಹೋಗ್ಬೇಕು. ಈ ರೋಡ್ ನಮ್ಮ ರೋಡ್ ಆಫ್ ರೋಡಿಂಗ್ ಆಗಿದೆ. ಸೆಟ್ ಬ್ರೋ, ವೇಟ್ ಸಮಾಧಾನ. ಟಾಯ್ಲೆಟ್ ನೋಡಿದೆ ಇದು ಆಕ್ಚುಲಿ ಚೆನ್ನಾಗಿದೆ. ಟಾಯ್ಲೆಟ್ ನೋಡಿದೆ ಇದೆ ಟೆಂಟು. ನಮಗೆ ನೋಡಿ ಅಲ್ಲಿದೆ 4, ನಮಗೆ 10 ಮೆಂಬರ್ಸಿಗೆ ಅಲ್ಲಿದೆ. ಸೊ ಇಲ್ಲಿ ಯಾರೋ ಬೇರೆಯವ್ರು ಇದ್ದಾರೆ. ಸೊ ಓಕೆ, ರಿವರ್ ಸೈಡು ಮತ್ತೆ ಅಲ್ಲೂ ಒಂದಿದೆ ನೋಡಿ, ಅಲ್ಲೂ ಸ್ಪಾಟ್ ಇದೆ. ಬೇಕಾದ್ರೆ ಹೋಗಿ ನೋಡೋಣ ಬನ್ನಿ ನಮ್ಮ ಟೆಂಟ್. ಏನಂತ ಅಲ್ಲಿ ಹೆಂಗಿದೆ ಎಕ್ಸ್ಪೀರಿಯನ್ಸ್? ಏನನ್ನಷ್ಟು ಖುಷಿ ಆಯ್ತಾ ಇಲ್ವಾ? ಟಾಯ್ಲೆಟ್ ಇದೆ, ಒಳ್ಳೆದು. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಟಾಯ್ಲೆಟ್ ಬಿಡು ಮಾರಿ, ಇಲ್ಲಿ ಹೇಳು. ಧೋನಿ ನ ಫೈರ್ ಕ್ಯಾಂಪ್ ಇಲ್ಲೇ ಗಾಯ್ಸ್, ಇಲ್ಲೇ ಮಾಡಿರ್ತೀವಿ. ಇಲ್ಲಿ ನೋಡಿ, ಚೆನ್ನಾಗಿದೆ, ಲೊಕೇಶನ್ ಚೆನ್ನಾಗಿದೆ, ಇಷ್ಟ ಆಯ್ತು ಕ್ಯಾಂಪ್. ಫೈನಲಿ ನೀರಲ್ಲಿ ಇಳಿದು ಸ್ವಲ್ಪ ಈಜಾಡಿ ಈಗ ಹೊರಗೆ ಬಂದಿದ್ದೀವಿ ನೋಡಿ. ಎಲ್ಲ ಬರ್ತಾ ಇದಾರೆ ಬಾಯ್ಸು ಕ್ರೇಜಿಗೆ. ಹೋಗೋಣ. ಟೈಮ್ ಲ್ಯಾಪ್ಸ್ ಮಾಡಿದ್ದೀನಿ. ಈಗ ಹಾಗೆ ಓಲ್ಡ್ ಮಂಕ್ ರಾವ್ ಹಾಕ್ತಿದ್ದೆ ಫ್ರೆಂಡ್ಸ್. ಏನ್ ಮಜಾ ಅಂತೀರಾ? ನಿಮ್ಮ ಅಪ್ಪ ಕೊಡ್ತಾನೆ. ಒಣಗಿಸುವ ರೀತಿ ಇದು, ಏನು ಮಾಡ್ಲಿಕ್ಕಿಲ್ಲ. ಬ್ಯಾಚುಲರ್ಸ್. hours later. ಪರೋಟ ಇಲ್ಲೇ ಬಿಸಿ ಮಾಡ್ತಾ ಇದೀವಿ ಇವಾಗ ತಿನ್ಲಿಕ್ಕೆ ಅಂತ. ಪರೋಟ ಬಿಸಿ ಆಗ್ತಾ ಇದೆ. ಚಿಕನ್ ತಂದೂರಿ ಎಲ್ಲ ಬಾಯ್ಸ್ ರೆಡಿ ಮಾಡ್ತಿದ್ದಾರೆ. ಚಿಕನ್ ಎಲ್ಲ ತಂದಿದ್ದಾರೆ. ಕೆಟ್ಟು ಕೊಟ್ಟಾರಂ അതിൽ ಗೋಳಿ ಮಗನ ತಿನ್ನುದು. ಇವನೇನ್ ಮಾಡ್ತಾ ಇದ್ದಾನೆ ಇಲ್ಲಿ? The next day. ಗುಡ್ ಮಾರ್ನಿಂಗ್ ಗಾಯ್ಸ್. ಫುಲ್ ಒಳ್ಳೆ ನಿದ್ದೆ ಅಂದ್ರೆ ನಿದ್ದೆ. ಟೆಂಟ್ ಅಲ್ಲಿ ಸಖತ್ತಾಗಿತ್ತು ಮಾತ್ರ. ಹೊರಗಡೆ ವೆದರ್ ನೋಡ್ತೀರಾ ಸೈಕಾಗಿ. ಒಟ್ಟಿಗೆ ಚಾಪರ್ಕೆ ಬಲೆಯ ಸ್ನಾನ ಮಾಡಿದ್ದೇವೆ ಕಂಪನಿಯಲ್ಲಿ. ಸೊ ಓಕೆ ಗಾಯ್ಸ್, ಎಲ್ಲ ಫ್ರೆಶ್ ಆಗಿ ರೆಡಿ ಆಗಿದೀವಿ. ಇಲ್ಲಿಂದ ನಾವು ಹೊರಡೋ ಅಂತ ಟೈಮ್ ಬಂದಿದೆ. ಇಲ್ಲಿಂದ ಹೊರಟ್ಬಿಟ್ಟು ಯಾವ್ದಾದ್ರು ಒಂದು ಒಳ್ಳೆ ಪ್ಲೇಸಿಗೆ ಹೋಗೋಣ. ಕ್ರೇಜಿ ಲೊಕೇಶನ್ ಸಕ್ಕದಾಗಿತ್ತು ಮಾತ್ರ. ನಮ್ ನೈಟ್ ಸ್ಟೇ ಮತ್ತೆ ಕ್ಯಾಂಪ್ ಆಗಿರ್ಬೋದು, ಫೈರ್ ಕ್ಯಾಂಪ್ ಪ್ರತಿಯೊಂದು. ಓಕೆ ಗಾಯ್ಸ್, ರೆಸಾರ್ಟ್ ಇಲ್ಲಿ ಏನ್ ಸ್ಟೇ ಆಗಿದ್ವಿ ಅಲ್ಲಿಂದ ಹೊರಟಿದ್ವಿ.
ಮಂಡಲ್ಪಟ್ಟಿಗೆ ಹೋಗ್ತಾ ಇದೀವಿ, ಬಟ್ ಆದ್ರೆ ಇದು ಏನು ಅಂತ ಗೊತ್ತಾಗ್ತಿಲ್ಲ. ರೂಟ್ ಫುಲ್ ಆಫ್ ರೋಡ್ ಇದೆ. ನಾವು ಮಂಡಲ್ಪಟ್ಟಿ ಪೀಕ್ ನ ಹತ್ತನ ಅಂತ ಬಂದಿದೀವಿ. ಫುಲ್ ಕ್ರೇಜಿ ಬಿಸಿಲಿದೆ ಮಾತ್ರ. 10:30 ಆಗಿದ್ದೆ ಟೈಮು, ಬೆಳಗಿನ ಜಾವ. ಸೊ ಇದೇ ರೂಟಲ್ಲಿ ಮೇಲೆ ಹೋಗ್ಬೇಕು. ಅಂಡ್ ದೆನ್ ಇಲ್ಲಿ ನಮ್ಮ ಹಿಂದೆ ಕಾಣಿಸಿದೆ ಜೀಪ್ ವ್ಯವಸ್ಥೆನೂ ಇದೆ, ಬಟ್ ಆದ್ರೆ ಪರ್ ಪರ್ಸನ್ 150 ರೂಪೀಸ್ ತಗೊಳ್ತಾರಂತೆ. ಬಟ್ ಆದ್ರೆ ನಾವು ಡಿಸೈಡ್ ಮಾಡಿದ್ವಿ ನಮ್ಮ ಕಾರಲ್ಲಿ ಎಷ್ಟಾಗುತ್ತೆ ಅಷ್ಟು ಹೋಗಿ 5 ಕಿಲೋಮೀಟರ್ಸ್ ಹತ್ಬೇಕಂತೆ ಪೀಕ್ ಮೇಲೆ. 5 ಕಿಲೋಮೀಟರ್ಸ್ ಹೋಗ್ಬೇಕು, 5 ಕಿಲೋಮೀಟರ್ಸ್ ಕೆಳಗೆ ಬರಬೇಕು. ಟೋಟಲ್ 10 ಕಿಲೋಮೀಟರ್ಸ್ ಆಗುತ್ತೆ ಈ ಟ್ರೆಕ್ಕಿಂಗು. ಮಂಡಲ್ಪಟ್ಟಿಯ ಆಫ್ ರೋಡ್ ಗಾಯ್ಸ್ ಹೆಂಗಿದೆ ನೋಡಿ, ಫುಲ್ ಸೈಕ್ ಆಗಿದೆ. ಹೋಗ್ತಾ ಇರ್ಬೋದು ನೋಡಿ. ಇಲ್ಲಿ ತನಕ ಅಲ್ಲಿ ಜೀಪ್ ಇದೆ ಅಂತ ಹೇಳ್ತಾರೆ ಕೆಳಗೆ, ಬಟ್ ಆದ್ರೂ ಕೂಡ ನಾವು ಕಾರಲ್ಲೇ ಬಂದಿದೀವಿ. ಕಾರಲ್ಲಿ ಹೋಗ್ಬೋದು ಇಲ್ಲಿ ತನಕ. ನಾವ್ ಎಷ್ಟು ತನಕ ಹೋಗ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು ಎಂಡ್ ಪಾಯಿಂಟ್. ಇಲ್ಲಿ ತನಕನೂ ಗಾಡಿಯಲ್ಲಿ ಬರ್ಬೋದು ನೋಡಿ. ನಮ್ದು ಗಾಡಿ ಇಲ್ಲಿ ತನಕ ಬಂದಿದೆ. ಇಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಮಂಡಲ್ಪಟ್ಟಿ ಟ್ರೆಕ್ಕಿಂಗ್. ಇಲ್ಲಿ ಪಾರ್ಕಿಂಗ್ ಟಿಕೆಟ್ ಇದೆ 2 ಗಾಡಿ 100 ಗುರು. 2 ಗಾಡಿ ಅಂದ್ರೆ 100 50-50. ಮಂಡಲ್ಪಟ್ಟಿ ಟ್ರೆಕ್ಕಿಂಗ್ ನ ಸ್ಟಾರ್ಟ್ ಮಾಡಿದೀವಿ. ಮಂಡಲ್ಪಟ್ಟಿ ಎಂಟ್ರೆನ್ಸ್ ಗೆ ಆಕ್ಚುಲಿ 50 ರೂಪೀಸ್ ಪರ್ ಪರ್ಸನ್ ಕೊಡೋದಕ್ಕಿದೆ. ಅದು ಪಾರ್ಕಿಂಗ್ ಚಾರ್ಜ್, ಒಂದು ಗಾಡಿಗೆ 50 ರೂಪೀಸ್. ಅಂಡ್ ದೆನ್ ಇಲ್ಲಿ 50 ರೂಪೀಸ್ ಎಂಟ್ರೆನ್ಸ್. 3 ಕಿಲೋಮೀಟರ್ ನಡಿಬೇಕು. ನಮ್ಮ ಹತ್ರ ನೋ ವಾಟರ್ ಟ್ರೆಕ್ಕಿಂಗ್ ಇಷ್ಟೇ ಇರೋದು. ಜೀವನ ಸ್ಟಾರ್ಟಿಂಗ್ ಇದು ವ್ಯೂ ಪಾಯಿಂಟ್ ನ ಒಂದು ಹತ್ತಿದೀವಿ ಗಾಯ್ಸ್. ತುಂಬಾ ಅಲ್ಲಿ ಅದು ವ್ಯೂ ಪಾಯಿಂಟ್ ಆಕ್ಚುಲಿ ಇರೋದು. ಅಂದ್ರೆ ಅದರಲ್ಲಿ ಜೀಪಲ್ಲಿ ಹೋಗ್ಬೇಕು, ಇಲ್ಲಾಂದ್ರೆ 4 ಕಿಲೋಮೀಟರ್ಸ್ ನಡ್ಕೊಂಡು ಹೋಗ್ಬೇಕು. ಸಾಹಸದ ಬಾಯ್ಸ್ ನೋಡಿ ಅಲ್ಲಿ ಹೋಗ್ತೀವಿ. ಸ್ವಲ್ಪ ದೂರ ಅಂತ ಹೋಗ್ತಿದ್ದಾರೆ. ನಾವು ಹೋಗುವ, ನೋಡುವ ಹೆಂಗಿದೆ ವ್ಯೂ ಅಂತ ಮೇಲೆ. ತುಂಬಾ ಕಷ್ಟ ಆದ್ರೂ ಕೂಡ ಬಂದಿದೀವಿ ಇವತ್ತು. ಹೇಳ್ಬೇಕಂದ್ರೆ ವೆರಿ 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 ಬ್ಯೂಟಿಫುಲ್. ವರ್ತ್ ಇಟ್ ವರ್ಮ. ಮೇಲೆ ತುಂಬಾ ಬಿಸಿಲಿದೆ, ಬಟ್ ಆದ್ರೂ ಕೋಲ್ಡ್ ಇದೆ. ವರ್ಮ ನೋಡಿ ಗಾಯ್ಸ್, ಇಲ್ಲಿ ಸಹ ಮೇಲೆ ನೀರು ಉಂಟು ನೋಡಿ. ಫೈನಲಿ ಬಾಯ್ಸ್ ಬಂದ್ವಿ ಟಾಪ್. ನೋಡಿ ಹಿಂಗಿದೆ. ಗಾಯ್ಸ್ ನೋಡಿ, ನಾವು ಹೋಗಿದ್ ಪೀಕ್ ಅದು. ಎಲ್ಲಿ ಎಷ್ಟು ದೂರ ಉಂಟು ಒಬ್ಬ ಕ್ರೇಜಿ. ಗ್ಲಾಸ್ ಬ್ರಿಡ್ಜ್ ಗಾಯ್ಸ್ ನೋಡಿರ್ತೀರಾ, ಬಟ್ ಆದ್ರೆ ಅನ್ಫಾರ್ಚುನೇಟ್ಲಿ ಕ್ಲೋಸ್ ಆಗಿದೆ. ಏನು ಮಾಡೋಕ್ಕಾಗಲ್ಲ.